Hello students, I am Dr. Irana, Assistant Professor, Department of Political Science, Government First Year College, Bhagyapalli, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ 5ನೇ ಸೆಮಿಸ್ಟರ್ನ ಮೊದಲ ಒಂದು ಪತ್ರಿಕೆ 5.1 ಪೇಪರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಭಾರತ ಸಂವಿಧಾನ ಸಾಂಸ್ಥಿಕ ರಚನೆ ಈ ವಿಷಯಕ್ಕೆ ಸಂಬಂಧಪಟ್ಟಂತ ಫಸ್ಟ್ ಚಾಪ್ಟರ್ ಮೊದಲ ಅಧ್ಯಾಯ ಫ್ರೇಮಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂಡ್ ಮೇಜರ್ ಫೀಚರ್ಸ್. ಮೊದಲ ಅಧ್ಯಾಯದಲ್ಲಿ ಭಾರತ ಸಂವಿಧಾನ ರಚನೆ ಮತ್ತು ಇತರೆ ಭಾರತ ಸಂವಿಧಾನದ ಲಕ್ಷಣಗಳ ಬಗ್ಗೆ ಚರ್ಚೆಯನ್ನು ಮಾಡಬೇಕಾಗಿದೆ. ಸೊ ಅದರಲ್ಲಿ ಮೊದಲನೇ ಒಂದು ಫಸ್ಟ್ ಸೆಷನ್ ದಿ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ, ಭಾರತ ಸಂವಿಧಾನದ ರಚನಾ ಸಭೆ. ವಿಶ್ವದ ಎಲ್ಲ ದೇಶಗಳ ಲಿಖಿತ ಸಂವಿಧಾನವು ಸಾಮಾನ್ಯವಾಗಿ ರಚನಾ ಸಭೆ ಆಧಾರದ ಮೇಲೆ ರಚನೆಯಾಗಿರುತ್ತದೆ. ಲಿಖಿತ ಸಂವಿಧಾನದ ಒಂದು ಪ್ರಮುಖವಾದ ಲಕ್ಷಣ ಎಂದರೆ ಅದು ಸಂವಿಧಾನ ರಚನಾ ಸಭೆಯನ್ನು ಹೊಂದಿರಬೇಕು. ಭಾರತದ ಇತಿಹಾಸದಲ್ಲಿ ಭಾರತದಲ್ಲಿ ಒಂದು ಸಂವಿಧಾನವನ್ನು ಜಾರಿಗೆ ತರಬೇಕು ಅನ್ನೋ ಒಂದು ಹಲವಾರು ಪ್ರಯತ್ನಗಳಾದವು. ಸೊ ಅದರ ಅಂತಿಮ ಪ್ರಯತ್ನ 1946ರ ಡಿಸೆಂಬರ್ 9ರಂದು ಮೊದಲ ಭಾರತ ಸಂವಿಧಾನ ರಚನಾ ಸಭೆ ಪ್ರಾರಂಭ ಆಗುತ್ತೆ. ಇದಕ್ಕೆ ಮೊದಲು ಬ್ರಿಟಿಷ್ ಆಡಳಿತದಲ್ಲಿ ಅನೇಕ ರೀತಿಯಾದ ಪ್ರಯತ್ನಗಳು ನಡೀತವೆ. ಅದರ ಮೊದಲ ಪ್ರಯತ್ನ 1934ರಲ್ಲಿ ಎನ್ ರಾಯ್ರವರು ಬ್ರಿಟಿಷರಿಗೆ ಒಂದು ಅಹವಾಲನ್ನು ಸಲ್ಲಿಸಿ ಭಾರತಕ್ಕೆ ಸಂವಿಧಾನವನ್ನು ರಚಿಸಿಕೊಡಲು ಅವಕಾಶವನ್ನು ಕೊಡಬೇಕೆಂದು ಕೋರಿಕೊಳ್ಳಲಾಗುತ್ತದೆ. ಆ ಮೂಲಕ ಪ್ರಾರಂಭವಾದಂಥ ಭಾರತದ ಸಂವಿಧಾನ ರಚನಾ ಸಭೆಯ ಪ್ರಯತ್ನ 1946ರ ಕ್ಯಾಬಿನೆಟ್ ಮಿಷನ್ ಪ್ಲಾನ್ವರೆಗೆ ಬರುತ್ತದೆ. ಸೊ ಈ ಮಧ್ಯೆ ಹಲವಾರು ಪ್ರಯತ್ನಗಳಾಗಿದ್ದಾವೆ. ಅವೆಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಚರ್ಚೆಯನ್ನು ಮಾಡೋಣ. ಲರ್ನಿಂಗ್ ಆಬ್ಜೆಕ್ಟಿವ್ಸ್, ಕಲಿಕಾ ಉದ್ದೇಶ ಏನಿದೆ, ಈ ಒಂದು ಸೆಷನ್ಗೆ ಸಂಬಂಧಿಸಿದಂತೆ ಯಾವ ರೀತಿಯಾದ ಉದ್ದೇಶವನ್ನು ಹೊಂದಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಟು ಮೇಕ್ ದ ಸ್ಟೂಡೆಂಟ್ ಟು ನೋ ಹೌ ಇಂಡಿಯಾಸ್ ಗಾಟ್ ಪರ್ಮಿಷನ್ ಟು ಫಾರ್ಮ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಫ್ರಮ್ ಬ್ರಿಟಿಷ್ ರೂಲ್. ಬ್ರಿಟಿಷರ ಆಡಳಿತದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಬ್ರಿಟಿಷರಿಂದ ಒಂದು ಅನುಮತಿಯನ್ನು ಸಂವಿಧಾನ ರಚನಾ ಸಭೆ ಪ್ರಾರಂಭ ಮಾಡಲು ಯಾವ ರೀತಿಯಾಗಿ ಅನುಮತಿಯನ್ನು ಪಡೆಯಲಾಯಿತು ಎನ್ನುವುದನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡುವುದಾಗಿದೆ. ಸೆಕೆಂಡ್ ಒನ್, ಟು ಎನಾಬಲ್ ಸ್ಟೂಡೆಂಟ್ ಟು ನೋ ಹೌ ದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಫ್ರೇಮ್ಡ್. ಸೊ ವಿದ್ಯಾರ್ಥಿಗಳಿಗೆ ಹೇಗೆ ಭಾರತ ಸಂವಿಧಾನ ರಚನಾ ಸಭೆ ರಚನೆ ಆಯಿತು ಅನ್ನೋದನ್ನು ತಿಳಿಸಿಕೊಡೋದಾಗಿದೆ. ಟು ನೋ ಹೌ ಎಲೆಕ್ಷನ್ಸ್ ವರ್ ಕಂಡಕ್ಟೆಡ್ ಟು ಫ್ರೇಮ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ, ಯಾವ ರೀತಿಯಾಗಿ ಚುನಾವಣೆಯ ಮೂಲಕ ಸಂವಿಧಾನ ರಚನಾ ಸಭೆಯ ಸದಸ್ಯರನ್ನು ಆಯ್ಕೆ ಮಾಡಲಾಯಿತು ಎನ್ನುವುದು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡುವುದಾಗಿದೆ. ಭಾರತ ಸಂವಿಧಾನ ರಚನೆಯಾದಂಥ ಸಂದರ್ಭದಲ್ಲಿ ಬ್ರಿಟಿಷರು ಆಡಳಿತವನ್ನು ನಡೆಸ್ತಾ ಇದ್ರು. ಆಗ ಬ್ರಿಟಿಷರಿಂದ ಅನುಮತಿಯನ್ನು ಪಡೆಯಲಾಗುತ್ತೆ ಅಥವಾ ಬ್ರಿಟಿಷರು ಒಂದು ಆದೇಶವನ್ನು ಹೊರಡಿಸೋದ್ರ ಮೂಲಕ ಭಾರತದಲ್ಲಿ ಸಂವಿಧಾನ ರಚನಾ ಸಭೆ ಪ್ರಾರಂಭ ಆಗುತ್ತೆ. ಈ ಎಲ್ಲದರ ಒಂದು ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡೋದಾಗಿದೆ. ಮೇಕ್ ಸ್ಟೂಡೆಂಟ್ ಟು ನೋ ಹೂ ವರ್ ದಿ ಗ್ರೇಟ್ ಲೀಡರ್ಸ್ ವರ್ಕ್ಡ್ ಇನ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ. ಸೊ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಈ ಒಂದು ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ ಶ್ರೇಷ್ಠವಾದಂಥ ನಾಯಕತ್ವ ಇತ್ತು ಅಥವಾ ನಾಯಕರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡೋದಾಗಿದೆ. ಟು ಮೇಕ್ ದ ಸ್ಟೂಡೆಂಟ್ ಟು ನೋ ಡಿಕ್ಲರೇಷನ್ ಆಫ್ ಎಲೆಕ್ಷನ್ ಫಾರ್ 389 ಸೀಟ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಬೈ ಅಡಲ್ಟ್ ಫ್ರಾಂಚೈಸ್ ಸಿಸ್ಟಮ್ ಫಾಲೋಡ್ ಬೈ ರಿಸರ್ವೇಷನ್. ಸೊ ವಯಸ್ಕರ ಮತದಾನ ಪದ್ಧತಿಯ ಮೂಲಕ ಯಾವ ರೀತಿಯಾಗಿ ಸಂವಿಧಾನ ರಚನಾ ಸಭೆಯ ಸದಸ್ಯರನ್ನು ಆಯ್ಕೆ ಮಾಡಲಾಯಿತು ಅನ್ನೋದನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡೋದಾಗಿದೆ. ಭಾರತದ ಒಂದು ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಅನುಮತಿಯನ್ನು ಪಡೆದ ನಂತರ ಭಾರತದಲ್ಲಿ ಈ ಒಂದು ಸಂವಿಧಾನ ರಚನಾ ಸಭೆಯ ಸದಸ್ಯರ ಆಯ್ಕೆ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಭಾರತದಲ್ಲಿ ಒಂದು ಪ್ರತಿಕೂಲ ವಾತಾವರಣ ಇದ್ದಿದ್ದರಿಂದ ನೇರ ಚುನಾವಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಸಂವಿಧಾನ ರಚನಾ ಸಭೆಯ ಸದಸ್ಯರನ್ನು ಆಯ್ಕೆ ಮಾಡಲಿಕ್ಕೆ. ಹಾಗಾಗಿನೇ ಪರೋಕ್ಷ ಚುನಾವಣೆಯ ಮೂಲಕ ಭಾರತದ ಸಂವಿಧಾನ ರಚನಾ ಸಭೆಯ ಸದಸ್ಯರನ್ನು ಆಯ್ಕೆ ಮಾಡಲಾಯಿತು. ಸೊ ಇತರೆ ದೇಶಗಳಲ್ಲಿ ಉದಾಹರಣೆಗೆ ಅಮೆರಿಕವನ್ನು ಎಕ್ಸಾಂಪಲ್ ತೊಗೊಳ್ರೆ, ಸೊ ಅಮೆರಿಕದಲ್ಲಿ ಫಿಲಿಡೆಲ್ಫಿಯಾ ಅಧಿವೇಶನದ ಮೂಲಕ
ಸಂವಿಧಾನ ರಚನಾ ಸಭೆಯ ಸದಸ್ಯರನ್ನು ಹೇಗೆ ಆಯ್ಕೆ ಮಾಡಲಾಯಿತು ಅನ್ನೋದನ್ನು ತಿಳಿಸ್ಕೊಡುತ್ತೆ. ಹಾಗಾಗಿ ನೇರ ಚುನಾವಣೆಯನ್ನು ನಾವು ಕಾಣ್ತೀವಿ. ವಿಶ್ವದ ಯಾವುದೇ ದೇಶದ ಲಿಖಿತ ಸಂವಿಧಾನವನ್ನು ಪರಿಗಣಿಸಿದಾಗ, ಅಧ್ಯಯನವನ್ನು ಮಾಡಿದಾಗ ಸಾಮಾನ್ಯವಾಗಿ ನೇರ ಚುನಾವಣೆಯ ಮೂಲಕ ಸಂವಿಧಾನ ರಚನಾ ಸಭೆಯ ಸದಸ್ಯರನ್ನು ಆಯ್ಕೆ ಮಾಡಲಾಗಿದೆ. ಆದರೆ ಭಾರತದಲ್ಲಿ ಸಂವಿಧಾನ ರಚನಾ ಸಭೆಯ ಸದಸ್ಯರನ್ನು ನೇರವಾಗಿ ಆಯ್ಕೆ ಮಾಡಲಿಲ್ಲ, ಪರೋಕ್ಷ ಚುನಾವಣೆಯ ಮೂಲಕ, ಸೊ ಇಂಡೈರೆಕ್ಟ್ ಎಲೆಕ್ಷನ್ ಮೂಲಕ ಸದಸ್ಯರನ್ನು ಆಯ್ಕೆ ಮಾಡಲಾಗಿದೆ. ಸೊ ಹಾಗಾಗಿ ಇವೆಲ್ಲದರ ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡುವುದು ಈ ಒಂದು ಸೆಷನ್ನ ಉದ್ದೇಶ ಆಗಿದೆ. ನಾವು ಲೆಟರ್ಸ್ ನೌ ಅಬೌಟ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ. ಸೊ ಭಾರತ ಸಂವಿಧಾನದ ರಚನಾ ಸಭೆಯ ಬಗ್ಗೆ ನಾವು ಮಾಹಿತಿಯನ್ನು ನೀಡೋಣ. ದ ಫಸ್ಟ್ ಕ್ಲೂ ಫ್ರಮ್ ಗಾಂಧೀಜಿ, ಸ್ವರಾಜ್ ಇಸ್ ನಾಟ್ ಫ್ರೀ ಗಿಫ್ಟ್ ಆಫ್ ದಿ ಬ್ರಿಟಿಷ್ ಪಾರ್ಲಿಮೆಂಟ್, ಇಟ್ ವಿಲ್ ಬಿ ಎ ಡಿಕ್ಲರೇಷನ್ ಆಫ್ ಇಂಡಿಯಾಸ್ ಫುಲ್ ಸೆಲ್ಫ್ ಎಕ್ಸ್ಪ್ರೆಷನ್. ಸೊ ಬ್ರಿಟಿಷರು ಭಾರತಕ್ಕೆ ಒಂದು ಕೊಡುಗೆಯಾಗಿ ಏನು ಕೊಟ್ಟಿಲ್ಲ, ಭಾರತಕ್ಕೆ ಸ್ವಾತಂತ್ರ್ಯ ಸ್ವರಾಜ್ಯವನ್ನು. ಸೊ ಬದಲಾಗಿ ಭಾರತೀಯರ ಒಂದು ಆತ್ಮ ಪ್ರಯತ್ನದ ಮೂಲಕ ಈ ಒಂದು ಸ್ವರಾಜ್ಯವನ್ನು ಪಡೆಯಲಾಗ್ತಾ ಇದೆ ಅನ್ನೋ ಒಂದು ಅಭಿಪ್ರಾಯವನ್ನು ಪಡೆಯಲಾಗಿದೆ ಅನ್ನೋದನ್ನು ಹೇಳ್ತಾರೆ. ಸೊ ಭಾರತ ಸಂವಿಧಾನ ರಚನಾ ಸಭೆಗೆ ಸಂಬಂಧಿಸಿದಂತೆ ಮೊದಲ ಪ್ರಯತ್ನ ನಡೆದಿದ್ದು 1934ರಲ್ಲಿ ಎಂ.ಎನ್. ರಾಯರವರು ಸಂವಿಧಾನ ರಚನಾ ಸಭೆಯ ಅವಶ್ಯಕತೆಯನ್ನು ತಿಳಿಸಿಕೊಡ್ತಾರೆ. In 1934, M.N. Roy said the Constitution Framing Committee is necessary. In 1938, Jawaharlal Nehru said that members of the Constitutional Assembly should elect through adult franchise system. ಜವಾಹರಲಾಲ್ ನೆಹರೂರವರು 1938ರಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಸಂವಿಧಾನ ರಚನಾ ಸಭೆಯ ಸದಸ್ಯರು ವಯಸ್ಕ ಮತದಾನದ ಪದ್ಧತಿಯ ಮೂಲಕ ಆಯ್ಕೆಯಾಗಬೇಕು ಅನ್ನೋ ಒಂದು ಅಭಿಪ್ರಾಯವನ್ನು ಮೊದಲ ಬಾರಿಗೆ ತಿಳಿಸಿಕೊಡ್ತಾರೆ. ಹಾಗಾಗಿ ಈ ಅಡಲ್ಟ್ ಫ್ರಾನ್ಸಿಸ್ ಸಿಸ್ಟಮ್ ಅನ್ನ ಮೊದಲ ಬಾರಿಗೆ ಚಿಂತನೆಯನ್ನು ಮಾಡಿದಂಥವರು ಜವಾಹರಲಾಲ್ ನೆಹರು. In 1942, Sir Stafford Cripps mission came from England with some agenda. 1948ರಲ್ಲಿ ಕ್ರಿಪ್ಸ್ ಭಾರತಕ್ಕೆ ಬರ್ತಾರೆ. ಸೊ ಎರಡನೇ ಮಹಾಯುದ್ಧದ ಒಂದು ಸಂದರ್ಭದಲ್ಲಿ ಕ್ರಿಪ್ಸ್ ಭಾರತಕ್ಕೆ ಭೇಟಿಯನ್ನು ನೀಡ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅನ್ನೋ ಒಂದು ಘೋಷಣೆ ಬರ್ತವೆ. ಸೊ ಆ ಮೂಲಕ ಕ್ರಿಪ್ಸರ್ ಅವರು ತಮ್ಮ ಒಂದು ಅಜೆಂಡಾವನ್ನು ಇಟ್ಕೊಂಡು ಭಾರತಕ್ಕೆ ಬರ್ತಾರೆ. ಬಟ್ ಬೋತ್ ಇಂಡಿಯನ್ ಪೊಲಿಟಿಕಲ್ ಪಾರ್ಟೀಸ್ ಕಾಲ್ಡ್ ಕಾಂಗ್ರೆಸ್ ಅಂಡ್ ಮುಸ್ಲಿಂ ಲೀಗ್ ರಿಫ್ಯೂಸ್ ದಿ ಅಜೆಂಡಾ. ಸೊ ಕ್ರಿಪ್ಸ್ ಏನೋ ಒಂದು ಪ್ಲಾನ್ ಇಟ್ಕೊಂಡು ಬರ್ತಾರೆ. ಸೊ ಅದನ್ನು ಸಂಪೂರ್ಣವಾಗಿ ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ ವಿರೋಧವನ್ನು ವ್ಯಕ್ತಪಡಿಸುತ್ತೆ. ಸೊ ಎಲ್ಲದರ ಪ್ರಯತ್ನವಾಗಿಯೇ ಕ್ರಿಪ್ಸ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ದ್ವಿತೀಯ ಮಹಾಯುದ್ಧದ ನಂತರ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡಬೇಕನ್ನೋ ಒಂದು ಮನೋಭಾವನೆಯನ್ನು ಬ್ರಿಟಿಷರು ಹೊಂದಿದ್ದಾರೆ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಆ ಪ್ರಕಾರ ಎರಡನೇ ಮಹಾಯುದ್ಧದ ನಂತರ ಭಾರತಕ್ಕೆ ಏನೋ ಒಂದು ಸಂವಿಧಾನ ರಚನಾ ಸಭೆಯನ್ನು ಆಯ್ಕೆ ಮಾಡಲಿಕ್ಕೆ ಭಾರತೀಯರು ತಮ್ಮದೇ ಆದ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಅವಕಾಶವನ್ನು ನೀಡ್ತೀವಿ ಅಂತೇಳಿ 1942ರಲ್ಲಿ ಕ್ರಿಪ್ಸ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇದೇ ಸಂದರ್ಭದಲ್ಲಿ ಬ್ರಿಟನ್ನಲ್ಲಿ ಸಾರ್ವತ್ರಿಕ ಚುನಾವಣೆಗಳಾಗ್ತವೆ, ಜನರಲ್ ಎಲೆಕ್ಷನ್ ನಡೆಯುತ್ತೆ. ಈ ಜನರಲ್ ಎಲೆಕ್ಷನ್ ನಡೆದಂಥ ಸಂದರ್ಭದಲ್ಲಿ ಲೇಬರ್ ಪಾರ್ಟಿ ಪ್ರಮುಖವಾದ ಒಂದು ಅಧಿಕಾರವನ್ನು ಹಿಡಿಯುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಸೊ ಭಾರತೀಯರಿಗೆ ಸ್ವಾತಂತ್ರ್ಯವನ್ನು ಕೊಡಬೇಕು ಅನ್ನೋ ಒಂದು ಪ್ರಯತ್ನಗಳು ಕೂಡ ಆಗ್ತವೆ. ಇನ್ 1946, ಅಗೈನ್ ಇನ್ ದಿ ಲೀಡರ್ಶಿಪ್ ಆಫ್ ಸರ್ ಸ್ಟಾಫರ್ಡ್ ಕ್ರಿಪ್ಸ್, ಕ್ಯಾಬಿನೆಟ್ ಮಿಷನ್ ಕೇಮ್ ಫ್ರಮ್ ಇಂಗ್ಲೆಂಡ್ ವಿತ್ ಅಜೆಂಡಾ. ಸೊ ಈಗಾಗಲೇ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೀವಿ. ಸೊ ಇನ್ 1946, ಆನ್ ದಿ ರೆಕಮೆಂಡೇಶನ್ ಆಫ್ ಕ್ಯಾಬಿನೆಟ್ ಮಿಷನ್ started to constitute the assembly to construct Indian constitution. ಭಾರತದ ಸಂವಿಧಾನ ರಚನಾ ಸಭೆ ಪ್ರಾರಂಭವಾಗಲು ಮೂಲ ಕಾರಣ ಕ್ಯಾಬಿನೆಟ್ ಮಿಷನ್. ಸೊ ಬ್ರಿಟಿಷರ ಒಂದು ಕ್ಯಾಬಿನೆಟ್ ಮಿಷನ್ ಮೂಲ ಕಾರಣ ಆಗುತ್ತೆ. ಸೊ ಅದು ಒಂದು ತಮ್ಮ ಸಲಹೆಯನ್ನು ನೀಡುತ್ತೆ, ಸೊ ತಮ್ಮ ರೆಕಮೆಂಡೇಶನ್ ಕೊಡುತ್ತೆ. ಸೊ ಇದು ಭಾರತ ಸಂವಿಧಾನದ ರಚನಾ ಸಭೆಯಲ್ಲಿ ಒಂದು ಮೈಲುಗಲ್ಲು ಅಂತ ಕೂಡ ನಾವು ಕರೀಬಹುದು. ಸೊ ಚುನಾವಣೆಗಳು ನಡೀತವೆ, ಚುನಾವಣೆಗಳು ಪರೋಕ್ಷ ಚುನಾವಣೆನ ಆಗುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಔಟ್ ಆಫ್ 389 ಸೀಟ್ಸ್ 292 ಸೀಟ್ಸ್ ರಿಸರ್ವ್ಡ್ ಫಾರ್ ಬ್ರಿಟಿಷ್ ಪ್ರಾವಿನ್ಸಸ್. ಸೊ 292 ಸ್ಥಾನಗಳು ಸೊ ಬ್ರಿಟಿಷರ ಒಂದು ಪ್ರಾವಿನ್ಸಸ್ಗೆ ಒಳಪಡುತ್ತೆ. 93 ಸೀಟ್ಸ್ ಫಾರ್ ಇಂಡಿಯನ್ ಪ್ರಿನ್ಸ್ಲಿ ಸ್ಟೇಟ್ಸ್, 4 ಸೀಟ್ಸ್ ಫಾರ್ ಚೀಫ್ ಕಮಿಷನರ್ ಪ್ರಾವಿನ್ಸಸ್. ಸೊ ಈ ರೀತಿಯಾಗಿ 93 ಸ್ಥಾನಗಳನ್ನು ದೇಶೀಯ ಸಂಸ್ಥಾನಗಳಿಗೆ ನೀಡುತ್ತೆ. 4 ಸ್ಥಾನಗಳನ್ನು
ಏನು ಮುಖ್ಯ ಆಯುಕ್ತರು ಏನಿದ್ದಾರೆ ಪ್ರಾವಿಷನ್ಸಸ್ ಅಲ್ಲಿ, ಸೊ ಅವರಿಗೆ ಅವಕಾಶವನ್ನು ನೀಡಲಾಗುತ್ತೆ. ಔಟ್ ಆಫ್ 292 ಸೀಟ್ಸ್ ಬ್ರಿಟಿಷ್ ಪ್ರಾವಿಷನ್ಸಸ್ ಸೀಟ್ಸ್, ಸೊ ಅದರಲ್ಲಿ 292 ಸ್ಥಾನಗಳು ಸೊ ಬ್ರಿಟಿಷರ ಒಂದು ಅಧೀನಕ್ಕೆ ಒಳಗಾಗಿದ್ದಂಥ ಪ್ರಿನ್ಸ್ಲಿ ಸ್ಟೇಟ್ ಏನಿತ್ತು ಸೊ ಅದಕ್ಕೆ ಸಂಬಂಧಪಡುತ್ತೆ. ಸೊ 210 ಸೀಟ್ಸ್ ಫಾರ್ ಜನರಲ್ ಕ್ಯಾಟಗರಿ, 78 ಸೀಟ್ಸ್ ಫಾರ್ ಮುಸ್ಲಿಮ್ಸ್, 4 ಸೀಟ್ಸ್ ಫಾರ್ ಸಿಖ್ಸ್. ಸೊ ಈ ರೀತಿಯಾಗಿ ಸ್ಥಾನಗಳನ್ನು ಒಂದು ಹಂಚಿಕೆ ಮಾಡಲಾಗುತ್ತೆ ರಿಸರ್ವೇಷನ್ ಆಧಾರದ ಮೇಲೆ. ಔಟ್ ಆಫ್ 210 ಜನರಲ್ ಸೀಟ್ಸ್, 199 ಸೀಟ್ಸ್ ಸೆಕ್ಯೂರ್ಡ್ ಬೈ ಕಾಂಗ್ರೆಸ್, 11 ಸೀಟ್ಸ್ ಫ್ರಮ್ ಅದರ್ ಪಾರ್ಟೀಸ್. ಸೊ 199 ಸ್ಥಾನಗಳನ್ನು ಕಾಂಗ್ರೆಸ್ಗೆ ಮೀಸಲಾಗಿಡಲಾಗುತ್ತೆ. 11 ಸ್ಥಾನಗಳನ್ನು ಕಾಂಗ್ರೆಸ್ ಜಯಭೇರಿಯನ್ನು ಸಾಧಿಸುತ್ತೆ, 11 ಸ್ಥಾನಗಳು ಇತರ ಒಂದು ಪಕ್ಷಗಳು ಜಯಭೇರಿಯನ್ನು ಸಾಧಿಸ್ತವೆ. ಸೊ ಔಟ್ ಆಫ್ 78 ಮುಸ್ಲಿಂ ಸೀಟ್ಸ್, 73 ಸೀಟ್ಸ್ ಸೆಕ್ಯೂರ್ಡ್ ಬೈ ಮುಸ್ಲಿಂ ಲೀಗ್, 5 ಸೀಟ್ಸ್ ಸೆಕ್ಯೂರ್ಡ್ ಬೈ ಕಾಂಗ್ರೆಸ್ ಸಪೋರ್ಟೆಡ್ ಮುಸ್ಲಿಂ ಲೀಗ್ ಮುಸ್ಲಿಂ ಮೆಂಬರ್ಸ್. ಸೊ 78 ಮುಸ್ಲಿಂ ಸ್ಥಾನಗಳನ್ನು ಅಲಂಕರಿಸುತ್ತೆ. ಸೊ ಅದರಲ್ಲಿ 73 ಸೀಟ್ಸು ಮುಸ್ಲಿಂ ಲೀಗ್ ತಗೊಳ್ಳುತ್ತೆ. ಸೊ 5 ಸ್ಥಾನಗಳು ಕಾಂಗ್ರೆಸ್ ಸಪೋರ್ಟನ್ನು ಹೊಡೆದಿರುವಂಥ ಮುಸ್ಲಿಂ ಮೆಂಬರ್ಸ್ ಆಯ್ಕೆ ಆಗ್ತಾರೆ. ಸೊ ಈ ರೀತಿಯಾಗಿ 389 ಸ್ಥಾನಗಳಿಗೆ ಪರೋಕ್ಷ ಚುನಾವಣೆಗಳ ಮೂಲಕ ಆಯ್ಕೆ ಆಗುತ್ತೆ. ಅತಿ ಹೆಚ್ಚು ಸ್ಥಾನಗಳು ಪಡೆದಿದ್ದು ಅಂತಂದರೆ ಕಾಂಗ್ರೆಸ್ ಅಂತ ಹೇಳಿ ನಾವು ಹೇಳ್ಬೋದು. ಸೊ ಬಹಳ ಮುಖ್ಯವಾದಂಥ ಒಂದು ಅಂಶ ಏನಂದರೆ ಮಹಾತ್ಮ ಗಾಂಧೀಜಿ ಮತ್ತು ಜಿನ್ನಾರ್ ಅವರು ಈ ಒಂದು ಸಂವಿಧಾನ ರಚನಾ ಸಭೆಯ ಸಂವಿಧಾನ ರಚನಾ ಸಭೆಯಲ್ಲಿ ಸದಸ್ಯರಾಗಿರಲಿಲ್ಲ. ಸಮ್ ಇಂಪಾರ್ಟೆಂಟ್ ಕಾಂಗ್ರೆಸ್ ಮೆಂಬರ್ಸ್ ಹೂ ವರ್ಕ್ಡ್ ಇನ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ. ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ ಕೆಲವು ಕಾಂಗ್ರೆಸ್ ಸದಸ್ಯರು ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸಿದರು ಅನ್ನೋದನ್ನು ನಾವು ಪ್ರಮುಖವಾಗಿ ನಾವು ನೋಡೋಣ. ಸೊ ಜವಾಹರ್ಲಾಲ್ ನೆಹರು ಇವರು ಭಾರತದ ಮೊದಲ ಪ್ರಧಾನಮಂತ್ರಿಗಳು ಕೂಡ ಆಯ್ಕೆ ಆಗಿದ್ರು. ಸರ್ದಾರ್ ವಲ್ಲಭಾಯ್ ಪಟೇಲ್ ಮೊದಲ ಗೃಹ ಮಂತ್ರಿಯಾಗಿ ಆಯ್ಕೆಯಾಗಿ ಕಾರ್ಯವನ್ನು ನಿರ್ವಹಿಸಿದ್ರು. ಸೊ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಇವರು ಭಾರತ ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರಾಗಿದ್ದರು. ಸೊ ರಾರಾಜಿ, ಮೌಲಾನಾ ಆಜಾದ್, ಕೃಪಲಾನಿ, ಪಟಾಭಿ ಸೀತಾರಾಮಯ್ಯ, ಡಾಕ್ಟರ್ ಎಸ್ ರಾಧಾಕೃಷ್ಣನ್, ಭಾರತದ ಮೊದಲ ಉಪ ರಾಷ್ಟ್ರಪತಿಗಳು, ಸರೋಜಿನಿ ನಾಯ್ಡು ಭಾರತದ ಮೊದಲ ರಾಜ್ಯಪಾಲರು, ಎಚ್.ಎನ್. ಕುಂಜ್ರು, ಕೆ. ಸಂತಾನಂ. ಸೊ ಈ ರೀತಿಯಾಗಿ ಅನೇಕ ಜನ ಸಂವಿಧಾನ ರಚನಾ ಸಭೆಯಲ್ಲಿ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಸಮ್ ಇಂಪಾರ್ಟೆಂಟ್ ನಾನ್ ಕಾಂಗ್ರೆಸ್ ಮೆಂಬರ್ಸ್ ಹೂ ವರ್ಕ್ಡ್ ಇನ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ. ಕಾಂಗ್ರೆಸ್ ಸದಸ್ಯರಲ್ಲದೇ ಇರುವಂಥ ಕೆಲವು ಸದಸ್ಯರ ಕಾರ್ಯವನ್ನು ನಿರ್ವಹಿಸ್ತಾರೆ ಸಂವಿಧಾನ ರಚನಾ ಸಭೆಯಲ್ಲಿ. ಅದರಲ್ಲಿ ಬಹಳ ಮುಖ್ಯವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಡಾಕ್ಟರ್ ಎಂ ಆರ್ ಜಯಕರ್, ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ, ಗೋಪಾಲಸ್ವಾಮಿ ಅಯ್ಯಂಗಾರ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಕೆ ಎಂ ಮುನ್ಷಿ, ಕೆ ಟಿ ಶಾ, ವಿ ಟಿ ಕೃಷ್ಣಮಾಚಾರಿ, ಎಚ್ ವಿ ಕಾಮತ್. ಈ ರೀತಿಯಾಗಿ ಅನೇಕ ಜನ ಸದಸ್ಯರು ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಸೊ ಅದರಲ್ಲಿ ಕೆಲವು ಮಹಿಳಾ ಸದಸ್ಯರು ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ. ಸಮ್ ಇಂಪಾರ್ಟೆಂಟ್ ವುಮೆನ್ ಮೆಂಬರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ. ಸುಮಾರು 15 ಜನ ಮಹಿಳಾ ಸದಸ್ಯರಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ ಸಂವಿಧಾನ ರಚನಾ ಸಭೆಯಲ್ಲಿ. ಸೊ ಹನ್ಸಾ ಮೆಹ್ತಾ, ಸುಚೇತಾ ಕೃಪಲಾನಿ, ವಿಜಯಲಕ್ಷ್ಮಿ ಪಂಡಿತ್, ಸರೋಜಿನಿ ನಾಯ್ಡು, ರಾಜ್ಕುಮಾರಿ ಅಮೃತ್ ಕೌರ್, ಸೊ ಮುಂತಾದವರನ್ನು ನಾವಿಲ್ಲಿ ಕಾಣಬಹುದು. ಸೊ ಆನ್ ದಿ ಬೇಸಿಸ್ ಆಫ್ ಬ್ರಿಟಿಷ್ ಕ್ಯಾಬಿನೆಟ್ ಮಿಷನ್ ಪ್ಲಾನ್ 1946 ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಫ್ರೇಮ್ಡ್. ಸೊ ಸಂವಿಧಾನ ರಚನಾ ಸಭೆಯ ಪ್ರಾರಂಭಕ್ಕೆ ಮೂಲ ಕಾರಣ ಅಂದರೆ ಈ ಒಂದು ಕ್ಯಾಬಿನೆಟ್ ಮಿಷನ್ ಕಾರಣ ಆಗಿದೆ. ಆನ್ ದಿ ಅದರ್ ಹ್ಯಾಂಡ್ ಇಂಟರಿಮ್ ಗೌರ್ಮೆಂಟ್ ಫಾರ್ಮ್ಡ್. ಸೊ ಇದರ ಜೊತೆಯಲ್ಲೇ ಒಂದು ತಾತ್ಕಾಲಿಕ ಸರ್ಕಾರ ಕೂಡ ಭಾರತದಲ್ಲಿ ರಚನೆ ಆಗುತ್ತೆ 1947ರಲ್ಲಿ. ಸೊ 47ರಲ್ಲಿ ರಚನೆ ಆದ ನಂತರ ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿ ಜವಾಹರ್ಲಾಲ್ ನೆಹರೂರವರು ಅಧಿಕಾರವನ್ನು ವಹಿಸ್ಕೊಳ್ತಾರೆ. ಸೊ ಈ ರೀತಿಯಾಗಿ ಸಂವಿಧಾನ ರಚನಾ ಸಭೆಯ ಸದಸ್ಯರು ಸರ್ಕಾರವನ್ನು ಕೂಡ ರಚನೆ ಮಾಡೋದನ್ನು ಕಾಣ್ಬೋದು. ಸೊ ಭಾರತ ಸಂವಿಧಾನದ ರಚನಾ ಸಭೆಯು ಡಿಸೆಂಬರ್ 9, 1946ರಂದು ಸಚ್ಚಿದಾನಂದ ಸಿನ್ಹಾ ಅವರ ನೇತೃತ್ವದಲ್ಲಿ ಮೊದಲ ಬಾರಿಗೆ ಸಭೆ ನಡೆಯುತ್ತೆ ಬೆಳಗ್ಗೆ 11 ಗಂಟೆಗೆ. ಅದಾದಮೇಲೆ ಎರಡನೇ ಸಭೆ 1946 ಡಿಸೆಂಬರ್ 11ರಂದು ಮತ್ತೆ ಸಭೆ ನಡೆಯುತ್ತೆ. ಈ ಒಂದು ಸಂದರ್ಭದಲ್ಲಿ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಅಧಿಕಾರವನ್ನು ವಹಿಸ್ಕೊಳ್ತಾರೆ. ಸೊ ಅವರು
ಸಂವಿಧಾನ ರಚನಾ ಸಭೆ ಪೂರ್ಣ ಆಗೋವರೆಗೆ ಅಥವಾ ಭಾರತ ಸಂವಿಧಾನ ರಚನೆ ಆಗೋವರೆಗೆ ಅವರು ಅಧ್ಯಕ್ಷರಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಅಧಿಕಾರವನ್ನು ವಹಿಸ್ಕೊಂಡಿರ್ತಾರೆ. ಸೊ ಸೆಷನ್ ಸಮ್ಮರಿ ಇನ್ 1934 M.N. Roy was emphasized for Constitutional Assembly to prepare a constitution for India. Jawaharlal Nehru suggested adult Francis to elect the members of Constitutional Assembly. On the recommendation of Cabinet Mission 1946, Constitutional Assembly was framed. According to that, 389 members were elected, followed by a reservation system. Dr. Babu Rajendra Prasad was the chairperson of Constitutional Assembly. 1934ರಲ್ಲಿ M.N. ರಾಯ್ರವರ ಒಂದು ಸಲಹೆ ಮೇರೆಗೆ ಈ ಒಂದು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಪ್ರಯತ್ನಗಳಾಗ್ತವೆ. ಅದಾದ ನಂತರ ಜವಾಹರ್ಲಾಲ್ ನೆಹರೂರವರು ವಯಸ್ಕ ಮತದಾನ ಪದ್ಧತಿಯ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. 1946ರಲ್ಲಿ ಸಂವಿಧಾನ ರಚನಾ ಸಭೆ ಪ್ರಾರಂಭ ಆಗುತ್ತೆ ಡಿಸೆಂಬರ್ 9, 1946ರಂದು. ಸೊ ಇದರಲ್ಲಿ ಒಟ್ಟು ಪ್ರಾರಂಭದಲ್ಲಿ 389 ಸದಸ್ಯರು ಇರ್ತಾರೆ. ಅದಾದ ನಂತರ ಭಾರತ ಮತ್ತು ಪಾಕಿಸ್ತಾನ ಅಂತೇಳಿ ವಿಭಜನೆ ಆದಮೇಲೆ ಸದಸ್ಯರ ಸಂಖ್ಯೆ 299ಕ್ಕೆ ಏರುತ್ತೆ. ಸೊ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಮೊದಲ ಭಾರತ ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಸೊ ಲರ್ನಿಂಗ್ ಔಟ್ಕಮ್, ಸ್ಟೂಡೆಂಟ್ಸ್ ಕೇಮ್ ಟು ನೌ ಹೌ ಇಂಡಿಯಾಸ್ ಗಾಟ್ ಪರ್ಮಿಷನ್ ಟು ಫಾರ್ಮ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಫ್ರಮ್ ಬ್ರಿಟಿಷ್ ರೂಲ್. ಸೊ ಕಲಿಕಾ ಒಂದು ಔಟ್ಪುಟ್ ಏನಿದೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ಸೊ ಇದರಲ್ಲಿ ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯನ್ನು ಬ್ರಿಟಿಷರ ಆಡಳಿತದಲ್ಲಿ ಸ್ಥಾಪನೆ ಮಾಡಿದ್ರು ಅನ್ನೋದನ್ನು ಇಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಸ್ಟೂಡೆಂಟ್ ನಾವು ಹೌ ದಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಫ್ರೇಮ್. ಸೊ ವಿದ್ಯಾರ್ಥಿಗಳಿಗೆ ಹೇಗೆ ಸಂವಿಧಾನ ರಚನಾ ಸಭೆ ರಚನೆ ಆಯಿತು ಅನ್ನೋದನ್ನು ನಾವು ಇದುವರೆಗೆ ತಿಳಿಸ್ಕೊಟ್ಟಿದ್ದೀವಿ. ಸ್ಟೂಡೆಂಟ್ಸ್ ನೀವು ಹೌ ಎಲೆಕ್ಷನ್ಸ್ ವರ್ ಕಂಡಕ್ಟೆಡ್ ಟು ಫ್ರೇಮ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ. ಸೊ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿ ಸಂವಿಧಾನ ರಚನಾ ಸಭೆ ಹೇಗೆ ರಚನೆ ಆಯಿತು ಅನ್ನೋದನ್ನು ಇದ್ರ ಮೂಲಕ ತಿಳಿಸ್ಕೊಡ್ಲಾಗಿದೆ. ಸ್ಟೂಡೆಂಟ್ ಕೇಮ್ ಟು ನೌ ದಟ್ ಓವರ್ ದಿ ಗ್ರೇಟ್ ಲೀಡರ್ಸ್ ವರ್ಕ್ಡ್ ಇನ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ. ಸೊ ವಿದ್ಯಾರ್ಥಿಗಳಿಗೆ ಯಾವ ಒಂದು ಶ್ರೇಷ್ಠ ನಾಯಕರು ಸಂವಿಧಾನ ರಚನಾ ಸಭೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅನ್ನೋದನ್ನು ನಾವು ಇಲ್ಲಿ ತಿಳಿಸ್ಕೊಡ್ಲಾಗಿದೆ. ಸ್ಟೂಡೆಂಟ್ ಕೇಮ್ ಟು ನೌ about the declaration of election for 389 seats to Constitutional Assembly by adult franchise system followed by reservation system. ಸೊ ವಿದ್ಯಾರ್ಥಿಗಳಿಗೆ ವಯಸ್ಕ ಮತದಾನ ಪದ್ಧತಿಯ ಮೂಲಕ ಯಾವ ರೀತಿಯಾಗಿ ಸಂವಿಧಾನ ರಚನಾ ಸಭೆ ಸದಸ್ಯರನ್ನು ಆಯ್ಕೆ ಮಾಡಲಾಗಿದೆ ಅನ್ನೋದನ್ನು ಇದುವರೆಗೆ ನಾವು ತಿಳಿಸ್ಕೊಡ್ಲಾಗಿದೆ. ಸೊ ಸಮ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಸೊ ಕೆಲವು ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ನಾವು ನೋಡೋಣ. Who suggested adult franchise for election of Constitutional Assembly? ಸೊ ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ ಈ ವಯಸ್ಕ ಮತದಾನ ಪದ್ಧತಿಯನ್ನು ಯಾರು ಸಜೆಸ್ಟ್ ಮಾಡಿದ್ರು ಅನ್ನೋದಾದ್ರೆ, ಸೊ ಅದಕ್ಕೆ ಉತ್ತರ ನಾವು ಡಿ ಆನ್ಸರ್ ಅನ್ನು ನೋಡ್ಬೋದು, ಜವಾಹರ್ಲಾಲ್ ನೆಹರು. ಸೆಕೆಂಡ್ ಕ್ವಶನ್, ಇನ್ ವಿಚ್ ಇಯರ್ ಬ್ರಿಟಿಷ್ ಗವರ್ನಮೆಂಟ್ ಅಕ್ಸೆಪ್ಟೆಡ್ ದಿ ಡಿಮ್ಯಾಂಡ್ ಫಾರ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ. ಸೊ ಬ್ರಿಟಿಷರು ಯಾವಾಗ ಈ ಒಂದು ಸಂವಿಧಾನ ರಚನಾ ಸಭೆಯ ಒತ್ತಾಯವನ್ನು ಅಂಗೀಕರಿಸೋದು ಅಂತಂದಾಗ 1946 1946ರಲ್ಲಿ ಅದನ್ನು ಅಂಗೀಕರಿಸಲಾಯಿತು. ಸೊ ಟೋಟಲ್ ಮೆಂಬರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ. ಸೊ ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ ಎಷ್ಟು ಜನ ಸದಸ್ಯರಿದ್ರು? ಅದಕ್ಕೆ ಸಿ ಆನ್ಸರ್ 389. ಫೋರ್ತ್ ಕ್ವಶನ್, ಚೇರ್ಪರ್ಸನ್ ಆಫ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ. ಸೊ ಭಾರತದ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರಾಗಿದ್ರು? ಸೊ ಈಗಾಗಲೇ ನಾವು ಗೊತ್ತಿರೋ ಹಾಗೆ ಬಾಬು ರಾಜೇಂದ್ರ ಪ್ರಸಾದ್. ಫಿಫ್ತ್ ಕ್ವಶನ್, ಇನ್ ವಿಚ್ ಇಯರ್ ಕ್ಯಾಬಿನೆಟ್ ಮಿಷನ್ ವಿಸಿಟೆಡ್ ಇಂಡಿಯಾ. ಸೊ ಕ್ಯಾಬಿನೆಟ್ ಮಿಷನ್ ಯಾವಾಗ ಭಾರತಕ್ಕೆ ಬಂತು? ಸೊ 1946. ಸೊ 1946ರಲ್ಲಿ ಭಾರತಕ್ಕೆ ಬಂದಿದ್ದನ್ನು ನಾವು ಕಾಣ್ತೀವಿ. ಸೊ ಇನ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಹೌ ಮೆನಿ ಮೆಂಬರ್ಸ್ ವರ್ ಫ್ರಮ್ ಬ್ರಿಟಿಷ್ ಪ್ರಾವಿಷನ್ಸ್. ಸೊ ಬ್ರಿಟಿಷರ ಒಂದು ಪ್ರಾವಿಷನ್ಸ್ ಇಂದ ಎಷ್ಟು ಜನ ಆಯ್ಕೆ ಆಗಿದ್ರು? ಸೊ 292 ಸೀಟ್ಸ್. ಸೊ 292 ಸೀಟ್ಸನ್ನು ನಾವು ಇಲ್ಲಿ ಕಾಣ್ಬೋದು. ಸೊ ಸೆವೆಂತ್ ಕ್ವಶನ್, ಅಮಾಂಗ್ ದೀಸ್ ಹೂ ವಾಸ್ ದಿ ಮೆಂಬರ್ ಆಫ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ. ಸೊ ಈ ಕೆಳಗಿನ ಯಾವ ಸದಸ್ಯರು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿನ ಸದಸ್ಯರಾಗಿದ್ರು ಅನ್ನೋದನ್ನು ನೋಡೋಣ. ಸೊ ಇಂದಿರಾ ಗಾಂಧಿ ಇದ್ದಾರೆ. ಸೊ ಕಸ್ತೂರ್ಬಾ, ಕಮಲಾ ನೆಹರು, ಸರೋಜಿನಿ ನಾಯ್ಡು. ಸೊ ರೈಟ್ ಆನ್ಸರ್ ಡಿ, ಸರೋಜಿನಿ ನಾಯ್ಡು. ಏಯ್ತ್ ಕ್ವಶನ್, ಹೂ ಆರ್ ನಾಟ್ ದಿ ಮೆಂಬರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ. ಈ ಕೆಳಗಿನ ಯಾವ ಸದಸ್ಯರು
ಸಂವಿಧಾನ ರಚನಾ ಸಭೆಯ ಸದಸ್ಯರಾಗಿರಲಿಲ್ಲ. ಸೊ ಈಗಾಗಲೇ ನಾವು ತಿಳ್ಕೊಂಡ್ರ ಹಾಗೆ ಮಹಾತ್ಮ ಗಾಂಧೀಜಿ ಅಂಡ್ ಮೊಹಮ್ಮದ್ ಅಲಿ ಜಿನ್ನಾ. ಸೊ ಬಿ ಇಸ್ ದ ಆನ್ಸರ್. ಸೊ ಸಮ್ ರೆಫರೆನ್ಸ್ ಬುಕ್ಸ್, ಕೆ ಗಾಯ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಪಾಲಿಟಿಕ್ಸ್, ಕಲ್ಯಾಣಿ ಪಬ್ಲಿಕೇಶನ್, ನ್ಯೂ ಡೆಲ್ಲಿ. ದುರ್ಗಾದಾಸ್ ಬಸು, ಇಂಟ್ರೊಡಕ್ಷನ್ ಟು ದಿ ಸ್ಟಡಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಈವನ್ ಕನ್ನಡ ಬುಕ್ಕು ಕೂಡ ಸಾಕಷ್ಟು ಇದ್ದಾವೆ. ಸೊ ಅದರಲ್ಲಿ ಬಹಳ ಮುಖ್ಯವಾಗಿ ಡಾಕ್ಟರ್ ಎಚ್.ಎಂ. ರಾಜಶೇಖರ್, ಭಾರತ ಸರ್ಕಾರ ಮತ್ತು ರಾಜಕೀಯ. ಸೊ ಇದುವರೆಗೆ ಈ ರೀತಿಯಾಗಿ ಯಾವ ರೀತಿಯಾಗಿ ಸಂವಿಧಾನ ರಚನಾ ಸಭೆಯ ಸದಸ್ಯರನ್ನು ಆಯ್ಕೆ ಮಾಡಲಾಯಿತು ಅನ್ನೋದನ್ನು ತಿಳಿಸ್ಕೊಡ್ಲಾಗಿದೆ. ಸೊ ಥ್ಯಾಂಕ್ ಯು, ಧನ್ಯವಾದಗಳು.